ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಕ್ರೆಡೆನ್ಸ್ ಕಡೆಯಿಂದ ಕೆಲವೊಂದು ಮಾಹಿತಿ ಹಂಚ್ಕೋಬೇಕಂತ ಅನ್ಸ್ಕೊಂಡಿವಿ. ಸೊ ಮೊದಲನೇದಾಗಿ ನಮ್ಮ ಹತ್ರ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ UPSC ಮತ್ತು KASಗೆ. ಅದು ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರುತ್ತೆ, ಲೈವ್ ಇರುತ್ತೆ ಮತ್ತು ಬೈಲಿಂಗಲ್ ಆಗಿರುತ್ತೆ. ಸೊ ಬ್ಯಾಚಸ್ ಸ್ಟಾರ್ಟ್ಸ್ ಫ್ರಮ್ November 5, ಬಟ್ ಈ ಮಂಡೆಯಿಂದ ಅಂದರೆ October 13ನಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರು ಮೊದಲಿಗೆ ಅಡ್ಮಿಷನ್ ತಗೋತಾರೋ ಅವರಿಗೆ 20% ಡಿಸ್ಕೌಂಟ್ ಇರುತ್ತೆ. ಸೊ ಆದಷ್ಟು ಬೇಗ ಅಡ್ಮಿಷನ್ ಮಾಡಿಸಿ. ಈಗ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನೋಟಿಫಿಕೇಷನ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಸೊ ಆದ್ದರಿಂದ ನೀವು ಈ ಫೌಂಡೇಶನ್ ಬ್ಯಾಚಿಗೆ ಸೇರಿಕೊಂಡ್ರೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ಬೋದು. ಜೊತೆಗೆ ಇವುಗಳ ಜೊತೆಗೆ ಟೆಸ್ಟ್ ಸೀರೀಸನ್ನು ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡಿಬೋದು. ಸೊ ಎರಡನೇದಾಗಿ ನಮ್ಮ ಹತ್ರ ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಬ್ಯಾಚ್ ನಡೀತಾ ಇದೆ. ಇನ್ನೊಂದು ಕೋರ್ಸ್ ಏನಪ್ಪ ಅಂದರೆ ಗ್ರೂಪ್ ಸಿ ಮತ್ತು PSI ಕ್ಲಾಸಸ್. ಗ್ರೂಪ್ ಸಿ ಮತ್ತು PSI ಕ್ಲಾಸಸ್ಸಲ್ಲಿ ಏನಿದೆ ಅಂತಂದರೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಪ್ರೇಟ್ ಬ್ಯಾಚಸ್ ಇದೆ. ಪೇಪರ್ 1ಗೆ ಮತ್ತು ಪೇಪರ್ 2ಗೆ ಜೊತೆಗೆ ಟೆಸ್ಟ್ ಸೀರೀಸ್ ಇದೆ, ಜೊತೆಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ನು ಇದೆ. ಓಕೆನಾ? ಸೊ ಮುಂದೆ ಅಕ್ಟೋಬರ್ ಎಂಡ್ ಅಥವಾ November 1st ವೀಕಲ್ಲಿ PSI ನೋಟಿಫಿಕೇಷನ್ ಆಗುವ ಎಲ್ಲ ಸಾಧ್ಯತೆಗಳಿರೋದ್ರಿಂದ ನಮ್ಮ ಹತ್ರ ಪೇಪರ್ 1 ಪೇಪರ್ 2ಗೆ ಪ್ರತ್ಯೇಕ ಬ್ಯಾಚ್ ಮಾಡ್ತಾ ಇದ್ದೀವಿ. ಜೊತೆಗೆ ಸಪ್ರೇಟ್ ಟೆಸ್ಟ್ ಸೀರೀಸ್ ಇರುತ್ತೆ ಆ್ಯಂಡ್ 1-on-1 ಮೆಂಟರ್ಶಿಪ್ ಇರುತ್ತೆ. ಇದನ್ನು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವಾಗಂದರೆ November 3ರಿಂದ. ಸೊ ಅಡ್ಮಿಷನ್ ಸ್ಟಾರ್ಟ್ಸ್ ಫ್ರಮ್ ಸೇಮ್ October 13ನಿಂದ. ಕ್ಲಾಸಸ್ಸು November 3ರಿಂದ. ಸೊ ಅಲ್ಲಿನೂ ಡಿಸ್ಕೌಂಟ್ ಐತೆ 20% ಅರ್ಲಿ ಬರ್ಡ್ ಆಫರ್ ಅಂತೇಳಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರೀಸ್ ಮಾಡ್ಬೋದು. ಹಾಗಾದರೆ ಇವತ್ತಿಂದ ಏನು ವಿಶೇಷತೆಪ್ಪ ಅಂತಂದರೆ KEA ನೋಟಿಫಿಕೇಷನ್ ಆಗೈತೆ. ಹೌದಾ? KEA ನೋಟಿಫಿಕೇಷನ್ ಆಗೈತೆ. ಎಷ್ಟು ಅಂತಂದರೆ 708 ಪೋಸ್ಟ್ಗಳಿಗೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಅತ್ಯಂತ ತ್ವರಿತಗತಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಹೇಳ್ಯಾರೆ ಪ್ರಸನ್ನ ಕುಮಾರ್ ಸರ್ ಅವರು. ಸೊ ಅದಕ್ಕೆ ತಕ್ಕಾಗೆ ಏನು ಅವರು ನೋಟಿಫಿಕೇಷನ್ ಐತೆ, ಏನು ಡೀಟೇಲ್ಸ್ ಅಂತ, ಮತ್ತು ನಮ್ಮ ಹತ್ರ ಏನಿದೆ ಅಂತ. ಸೊ ಟೋಟಲಾಗಿ ಏನಾಗ್ತದೆ ಅಂತಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, ವಾಯುವ್ಯ ಕರ್ನಾಟಕ ಕೃಷಿ ಮಾರುಕಟ್ಟೆ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೇರಿ ಎಷ್ಟದಾವಪ್ಪ ಅಂದರೆ ಟೋಟಲ್ 708 ಪೋಸ್ಟ್ ಅದಾವೆ. ಸೊ ಅದು ಏನೇನು ಪೋಸ್ಟ್ ಅದ, ಏಜ್ ರಿಲ್ಯಾಕ್ಸೇಷನ್ಸ್ ಏನಿದೆ, ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ, ಸಿಲೆಬಸ್ ಏನದ, ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ ಅಂತ ನೋಡಿ. ಸೊ ಸರ್ಕಾರ ಹೇಳಿದಂಗೆ ಏನು ಮಾಡೈತೆ, ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟೈತೆ. ಹೌದಾ? ಎಷ್ಟು ಕೊಟ್ಟಾರೆ ಅಂತಂದರೆ GM ಕ್ಯಾಂಡಿಡೇಟ್ಗಳಿಗೆ 38 ಐತೆ. ಸೊ OBC ಮತ್ತು ಅದರ್ ಬ್ಯಾಗ 41 ಐತೆ. ಸೊ ST/STಗೆ 43 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್. ಅಲ್ಲಿವರೆಗೆ ವಯಸ್ಸಿರೋರು ಎಕ್ಸಾಮ್ ಬರಿಬೋದು ಅಂತ. ಸೊ ಮುಂದುವರಿದು ನೋಡಿ, FDA ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆ ಏನದಪ್ಪ ಅಂತಂದರೆ ಪ್ರಥಮ ದರ್ಜೆ ಸಾಕ್ರೆ FDA ಇರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಗ್ರೂಪ್ ಸಿ ಇರ್ಬೋದು. ಅವ್ರಿಗೆ ಏನದಪ್ಪ ಅಂದರೆ ಯಾವುದಾದ್ರೂ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಇರಬೇಕು. ಯಾವುದೇ ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ಬೋದು. ಓಕೆನಾ? ಅಥವಾ ಇಂಜಿನಿಯರಿಂಗ್ ಇರ್ಬೋದು. ಯಾವುದಾದ್ರೂ ಒಂದು ಡಿಗ್ರಿಯನ್ನು ಪಡೆದಿರ್ಬೇಕು. ಯಾವುದು FDA ಇರ್ಬೋದು, ಗ್ರೂಪ್ ಸಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಗ್ರೂಪ್ ಸಿ. ಸೊ ಇದಕ್ಕೇನಂತೆ ಎನಿ ಡಿಗ್ರಿ, ಯಾವುದಾದ್ರೂ ಡಿಗ್ರಿ ವಿದ್ಯಾರ್ಥಿ ಹೊಂದಿರಬೇಕು. ನಂತರದಲ್ಲಿ ಈಗ ನೋಡಿ, SDAಗೆ STಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಇರ್ಬೋದು, ಮಹಾರಾಷ್ಟ್ರ ಸಹಾಯಕರು ಇರ್ಬೋದು, ಮತ್ತು ಕಿರಿಯ ಸಹಾಯಕರು ಗ್ರೂಪ್ ಸಿ. ಅವ್ರಿಗೆ ಏನದಪ್ಪ ಅಂತಂದರೆ 12th ಅಥವಾ 12ನೇ ತರಗತಿ CBSE ಇರ್ಬೋದು, ಸ್ಟೇಟ್ ಬೋರ್ಡ್ ಇರ್ಬೋದು, ಅಥವಾ ICSE ಇರ್ಬೋದು. ಜೊತೆಗೆ ಇವುಗಳ ಜೊತೆಗೆ ಏನದಪ್ಪ ಅಂತಂದರೆ NIOSಯಿಂದ ನಡೆದಿರುವಂಥ NIOS ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಏನದ ನೋಡ್ರಿ ಇನ್ಸ್ಟಿಟ್ಯೂಟ್, ಅಲ್ಲಿಂದನೂ PUC ಪಡೆದಿರ್ಬೋದು. ಜೊತೆಗೆ ಡಿಪ್ಲೊಮಾ 3 ವರ್ಷ ಡಿಪ್ಲೊಮಾ ಮುಗಿಸಿರ್ಬೋದು. ಜೊತೆಗೆ ITIನೂ ಮಾಡಿರ್ಬೋದು. ಇವುಗಳ ಜೊತೆಗೆ JODC ಅಂತ ಇವಾಗಿಲ್ಲ, JODC ಅಥವಾ JOC ಅಂತ ಹಿಂದ್ಗಡೆ ಇತ್ತು. ಅವರು ಕ್ವಾಲಿಫೈ ಆದ್ರೂ ಅವರು ಸಹ ಇದನ್ನು ಈ ಎಕ್ಸಾಮ್ನ ಬರಿಬೋದು. ಯಾರ್ಯಾರು ಒಂದು PUC ಇದ್ದು ಮುಗಿದವರು ಕರ್ನಾಟಕ ರಾಜ್ಯದ ಇರ್ಬೋದು, ICSE ಇರ್ಬೋದು, CBSE ಇರ್ಬೋದು, ಜೊತೆಗೆ NIOS ಇರ್ಬೋದು. ಇವುಗಳ ಜೊತೆಗೆ ಏನದಪ್ಪ ಅಂದರೆ ಎಕ್ಸ್ಟ್ರಾ ಏನಂತಂದರೆ ಡಿಪ್ಲೊಮಾ, ಓಕೆ, ಜೊತೆಗೆ ITI ಮತ್ತು JOC ಇವರು SDA ಎಕ್ಸಾಮ್ಸ್ ಬರಿಬೋದು ಅಂತ ಹೇಳ್ಯಾರೆ. ನೆಕ್ಸ್ಟ್ ಏನದಪ್ಪ ಅಂದರೆ ಸಹಾಯ ಸಂಚಾಲಕ ನಿರೀಕ್ಷಕ.
ಇವ್ರನ್ನು PUC ಅಲ್ಲಿ ಏನು ಆಗಿರ್ಬೋದು ಅಂತಂದರೆ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ಆಗಿರಬೇಕು, ಜೊತೆ 12+ CBSE ಮತ್ತು ICSE ಆಗಿರಬೇಕು. ಇಲ್ಲಿ ಏನಾಗ್ತಿದೆ ಅಂತಂದರೆ NIOC JOC ಅವ್ರದ್ದು ಏನದ ನೋಡ್ರಿ, ಅವರಿಗೆ ಎಲಿಜಿಬಲ್ ಇಲ್ಲ. ಯಾರಿಗೆ ಎಲಿಜಿಬಲ್ ಇಲ್ಲ ಅಂತಂದರೆ NIOC ಓಪನ್ ಯೂನಿವರ್ಸಿಟಿಯಿಂದ ಯಾರು ಮಾಡಿರ್ತಾರೆ ಅವರಿಗೆ, ಮತ್ತು JOC ಅಥವಾ JODC ಅವ್ರದ್ದು ಏನದ ನೋಡ್ರಿ ಅವರಿಗೆ ಎಲಿಜಿಬಲ್ ಇಲ್ಲ. ಯಾವುದಕ್ಕೆ? ಕಿರಿಯ ಸಂಚಾರಕ ನಿರೀಕ್ಷಕ ಅಥವಾ ಸಹಾಯಕ ಸಂಚಾರ ನಿರೀಕ್ಷಕ. ಯಾಕೆ ಇಲ್ಲಿ ಐತೆ SDA ಎಕ್ಸಾಮ್ಸಿಗೆ ಐತೆ, ಬಟ್ ಇಲ್ಲಿ ಸಂಚಾರ ನಿರೀಕ್ಷಕಕ್ಕೆ ಇವರಿಗೆ ಇಲ್ಲ, ಎಕ್ಸ್ಕ್ಲೂಡೆಡ್ ಐತೆ. ಓಕೆ, ಬಟ್ PUC ಪಾಸ್ ಆದರೆ ಇದನ್ನು ಬರಿಬೋದು. ನೆಕ್ಸ್ಟ್ ನಿರ್ವಾಹಕ ಹುದ್ದೆಗೆ ಏನದಪ್ಪ ಅಂತಂದರೆ 10+2 ಸೇಮ್ PUC ಆಗಿರಬೇಕು, ಜೊತೆಗೆ ITI ಆಗಿರಬೇಕು. ಓಕೆ, ಡಿಪ್ಲೊಮಾ ಆದ್ರೂ ಇವರು ಎಲಿಜಿಬಲ್ ಅದಾರೆ. ಯಾವುದಕ್ಕೆ? ನಿರ್ವಾಹಕ. ಓಕೆ, ಜೊತೆಗೆ ಏನಿರಬೇಕು ಅಂದರೆ ಕಂಡಕ್ಟರ್ ಬ್ಯಾಡ್ಜ್ ಇರಬೇಕು. ಕಂಡಕ್ಟರ್ ಬ್ಯಾಡ್ಜ್ ಇರಬೇಕು, ಯಾಕಂದರೆ ಅವರಿಗೆ ಬ್ಯಾಡ್ಜ್ ಕಂಪಲ್ಸರಿ ಐತೆ. ಇವುಗಳ ಜೊತೆಗೇನು ನಿರ್ವಾಹಕರಿಗೆ ಏನದ ಅಂತಂದರೆ ಹೈಟ್ ಮಾನ್ಯತೆ ಐತೆ. ಹೈಟ್ ಇರಲೇಬೇಕು. ಎಷ್ಟದಪ್ಪ ಅಂತಂದರೆ 160 ಮತ್ತು 150 ಐತೆ. ಪುರುಷರು 160 ಇರಬೇಕು, ಮಹಿಳೆಯರು 150 ಇರಬೇಕು. ನಂತರದಲ್ಲಿ ನೋಡ್ರಿ ಸಹಾಯಕ ಲೆಕ್ಕಿಗ ಅಥವಾ ಲೆಕ್ಕಾಧಿಕಾರಿ ಅವ್ರದ್ದು ಏನದಪ್ಪ ಅಂದರೆ ಓನ್ಲಿ BCom. ಯಾರು BCom ಇರ್ತಾರೆ ಅವರು ಈ ಎಕ್ಸಾಮ್ ಮಾತ್ರ ಬರಿಬೇಕು. BComದವ್ರಿಗೆ ಇದು ಒಳ್ಳೆ ಅಪಾರ್ಚುನಿಟಿ. ಕೇವಲ BCom ಮಾತ್ರ 3 ವರ್ಷಗಳ BCom ಮುಗಿಸಿರಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇವೆಲ್ಲ ಏನದಪ್ಪ ಅಂದರೆ ಸ್ಪೆಷಲಿಸ್ಟ್, ವಿಶೇಷ ಡಿಗ್ರಿ ಅಥವಾ ವಿಶೇಷ ಮಾಸ್ಟರ್ ಡಿಗ್ರಿ ಹೊಂದಿರೋರಿಗೆ ಮಾತ್ರ ಅವಕಾಶ ಐತೆ. ಇಲ್ಲಿ ಒಂದೇದೇನಪ್ಪ ಅಂದರೆ ಕಿರಿಯ ಅಧಿಕಾರಿ QD ಅವ್ರು ಯಾರು ಇರಬೇಕಂದ್ರೆ MSc ಕೆಮಿಸ್ಟ್ರಿ ಇರಬೇಕು. ಯಾರಿರಬೇಕು? ಕೆಮಿಸ್ಟ್ರಿಯನ್ನು MScಯಲ್ಲಿ ಮಾಡಿರ್ಬೇಕು ಅಥವಾ MScಯಲ್ಲಿ ಕೆಮಿಸ್ಟ್ರಿಯನ್ನು ಓದಿರ್ಬೇಕು. ಜೊತೆಗೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಂದರೆ BE ಇರಬೇಕು. ಯಾವ ಸ್ಪೆಷಲಿಸ್ಟ್ ಅಂದರೆ ಕೆಮಿಕಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು ಅಥವಾ MCA ಅಥವಾ MSc ಕೆಮಿಸ್ಟ್ರಿ ಇರ್ಬೋದು. ಸೊ MSc ಕೆಮಿಸ್ಟ್ರಿದಾದರೆ ಈ ಪೋಸ್ಟಿಗೂ ಎಲಿಜಿಬಲ್ ಅದಾರೆ, ಈ ಪೋಸ್ಟಿಗೂ ಎಲಿಜಿಬಲ್ ಅದಾರೆ. ಸೊ ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣದಲ್ಲಿ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟು. ಯಾವುದೇ ಡಿಗ್ರಿ ಇರ್ಬೋದು, ಎನಿ ಡಿಗ್ರಿ, ಮತ್ತು ಏನಿರ್ಬೇಕಂದ್ರೆ PG ಡಿಪ್ಲೊಮಾ ಇರಬೇಕು, PG DM ಇರಬೇಕು. ಹೌದಾ? ಇದು ಏನು ಹೇಳ್ತದೆ ಅಂದರೆ ಕಿರಿಯ ಅಧಿಕಾರಿಗೆ. ನೆಕ್ಸ್ಟ್ ಅದು ಸಹಾಯಕ ಗ್ರಂಥಪಾಲಕರಿಗೆ ಏನಿರಬೇಕು? ಮಾಸ್ಟರ್ ಡಿಗ್ರಿ ಇರಬೇಕು. ಇದರಲ್ಲಿ ಲೈಬ್ರರಿ ಸೈನ್ಸಲ್ಲಿ ಮಾಸ್ಟರ್ ಡಿಗ್ರಿ ಇರಬೇಕು. ಮಾಸ್ಟರ್ ಡಿಗ್ರಿ ಲೈಬ್ರರಿ ಸೈನ್ಸ್, ರೈಟ್. ಜೊತೆಗೆ ಕಂಪ್ಯೂಟರ್ ನಾಲೆಜ್, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು. ಯಾಕಪ್ಪ ಅಂತಂದರೆ ಲೈಬ್ರರಿ ಸೈನ್ಸ್ ಬೇಸಿಕ್ ಕಂಪ್ಯೂಟರ್ ಯಾಕೆ ಇರಬೇಕಂದ್ರೆ ಅಲ್ಲಿ ಈಗೆಲ್ಲ ಕಂಪ್ಯೂಟರೈಸ್ ಮಾಡಿರುತ್ತೆ. ಮತ್ತು 6 ಮಂತ್ಸ್ದೊಂದು ಕಂಪಲ್ಸರಿ ಕಂಪ್ಯೂಟರ್ ಕೋರ್ಸ್ ಇರಲೇಬೇಕು ವ್ಯಾಲಿಡ್ ಇನ್ಸ್ಟಿಟ್ಯೂಷನಿಂದ. ಓಕೆ, ಗ್ರಂಥಪಾಲಕ ಹುದ್ದೆಗೆ ಏನಿರಬೇಕಂದ್ರೆ ಮಸ್ಟ್ ಬಿ ಹೋಲ್ಡರ್ ಆಫ್ ಲೈಬ್ರರಿ ಸೈನ್ಸ್ ಮಾಸ್ಟರ್ ಡಿಗ್ರಿ ಇರಬೇಕು, MBL ಇರಬೇಕು. ಓಕೆನಾ? ಮಿನಿಮಮ್ 55% ಮಾರ್ಕ್ಸ್ ಇರಲೇಬೇಕು. ಓಕೆ, ಜೂನಿಯರ್ ಪ್ರೋಗ್ರಾಮರಿಗೆ ಏನಿರಬೇಕು ಅಂತಂದರೆ MCA ಇರಬೇಕು ಅಥವಾ BE ಇರಬೇಕು. BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, BE. ಓಕೆನಾ? ECE ಮತ್ತು ಕಂಪ್ಯೂಟರ್ ಸೈನ್ಸ್, CSC ಮತ್ತು ಕಂಪ್ಯೂಟರ್ ಸೈನ್ಸ್ ಇರಬೇಕು. ಇಲ್ಲಿ ಗ್ರೂಪ್ C ಪ್ರೋಗ್ರಾಮ್ ಇಂಜಿನಿಯರ್ ಒಳಗೆ. ನೆಕ್ಸ್ಟ್ ಸಹಾಯಕ ಇಂಜಿನಿಯರ್ ಗ್ರೂಪ್ C ಏನಿರಬೇಕು? ಸಿವಿಲ್ ಇಂಜಿನಿಯರಿಂಗ್ ಇರಬೇಕು. ಸಹಾಯಕ ಅಭಿಯಂತರು ಸಿವಿಲ್ ಇಂಜಿನಿಯರಿಂಗ್ ಇರಬೇಕು. ಕಿರಿಯ ಅಭಿಯಂತರು ಸಿವಿಲ್ ಇಂಜಿನಿಯರಿಂಗ್ ಇರಬೇಕು. ಮಾರುಕಟ್ಟೆ ಮೇಲ್ವಿಚಾರಕರಿಗೆ ಏನಿರಬೇಕಂದ್ರೆ BSc ಅಗ್ರಿ ಇರಬೇಕು. ಮಾರುಕಟ್ಟೆ ಮೇಲ್ವಿಚಾರಕರಿಗೆ BSc ಅಗ್ರಿ ಇರಲೇಬೇಕು. ಓಕೆ, BSc ಅಗ್ರಿ ಯಾರು? ಮಾರುಕಟ್ಟೆ ಇವೆಲ್ಲ ಸ್ಪೆಷಲ್ ಡಿಗ್ರಿ ಬೇಡ್ತಾ ಇದ್ದಾವೆ ಇವರಿಗೆ. ಮತ್ತು ಸ್ಪೆಸಿಫಿಕ್ ಪೇಪರ್ನೂ ಇರ್ತದೆ. ಸೊ ಯಾವ್ಯಾವ ರೀತಿ ಪೇಪರ್ ಇರುತ್ತೆ ನೋಡ್ರಿ. FDA ಎಕ್ಸಾಮ್ಸ್ಗೆ, ಗ್ರಂಥಪಾಲಕ ಎಕ್ಸಾಮ್ಸ್ಗೆ, ಸಹಾಯಕ ಲೆಕ್ಕಿಗೆ ಎಕ್ಸಾಮ್ಸ್ಗೆ, ಕಿರಿಯ ಅಧಿಕಾರಿಗೆ ಇವರಿಗೆಲ್ಲ ಏನಿರುತ್ತೆ ಅಂತಂದರೆ ಕಿರಿಯ ಸಿವಿಲ್ಗೆ ಅವ್ರಿಗೊಂದು ಜನರಲ್ ಪೇಪರ್ ಇರುತ್ತೆ. ಓಕೆನಾ? ಆ ಜನರಲ್ ಪೇಪರ್ ಏನಿರುತ್ತೆ ಅಂತಂದರೆ GS ಇರುತ್ತೆ. ಕಂಪ್ಯೂಟ್ರಾಗಿ GS ಇರುತ್ತೆ. ಯಾವ ವಿಷಯ ಪ್ರಚಲಿತ ಇರ್ಬೋದು, ಸೋಷಿಯಲ್ ಸೈನ್ಸಸ್ಸು, ಎನ್ವೈರ್ಮೆಂಟು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು, ಅದ್ರ ರಿಲೇಟೆಡ್ ಒಂದು GS 1 ಇರುತ್ತೆ. ಅದು 100 ಮಾರ್ಕ್ಸ್ ಇರುತ್ತೆ ಮತ್ತು 2 hours ಇರ್ತದೆ. ಓಕೆ, ಜೊತೆಗೆ ಅಂದರೆ ಪೇಪರ್ 2 ಏನಿರುತ್ತೆ? ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಪೇಪರ್ 2 ಏನಿರುತ್ತೆ? ಕಮ್ಯುನಿಕೇಷನ್ ಪೇಪರ್. ಕಿರಿಯ ಅಧಿಕಾರಿಗೆ ಏನಿರ್ತದೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಅದೇನಂದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಇಂಟರ್ ಡಿಸಿಪ್ಲಿನರಿ ಟಾಪಿಕ್ಸ್ ಇರ್ತದೆ. ಯಾರಿಗೆ? ಕಿರಿಯ ಅಧಿಕಾರಿ. QD ಅಂತ ಏನಂದ್ರೆ ಕ್ವಾಲಿಟಿ ಅವರಿಗೆ ಕಿರಿಯ ಅಧಿಕಾರಕ್ಕೆ ಇರುತ್ತೆ. ಸೆಕೆಂಡ್, ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಏನಿರುತ್ತೆ ಅಂದರೆ ಅವ್ರಿಗೆ
ಸ್ಪೆಸಿಫಿಕ್ ಪೇಪರ್ 2 ಇರುತ್ತೆ. ಅದೇನಿರುತ್ತೆ ಅಂದರೆ ಟಾಯ್ಲೆಟ್ ಸೋಪ್ ಪ್ರೊಡಕ್ಷನ್ ಪ್ರೊಸೆಸ್, ರಾ ಮೆಟೀರಿಯಲ್, ಪ್ಯಾಕೇಜ್ ಫಾರ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಹೆಲ್ತ್, ಸೇಫ್ಟಿ ಆ್ಯಂಡ್ ಎನ್ವೈರ್ಮೆಂಟ್, ಆಟೋಮೇಟಿವ್ ಸಿಸ್ಟಮ್, ದ ಇಂಪಾರ್ಟೆನ್ಸ್ ಆಫ್ ಇಂಜಿನಿಯರ್ಸ್, ಆಟೋಮೇಟಿವ್ ಡಿಸೈನ್, ಮೆಷಿನ್ ಟೂಲ್ಸ್, ಸರ್ಫೇಸ್ ಇಂಜಿನಿಯರಿಂಗ್, ಥರ್ಮಲ್, ಮೆಕ್ಯಾನಿಕ್ ಅಪ್ಲಿಕೇಶನ್ ಇನ್ ಮೆಕಾಟ್ರಾನಿಕ್ ಅಪ್ಲಿಕೇಶನ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಏನಿರುತ್ತೆ ಅಂದರೆ 100 ಮಾರ್ಕ್ಸ್ ಮತ್ತು 2 ಅವರ್ಸ್ ಇರುತ್ತೆ. ಯಾವುದಕ್ಕೆ? ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, MSIL ಮೈಸೂರು ಸೇಲ್ಸ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟಲ್ಲಿ. ಸೊ ಕಿರಿಯ ಅಧಿಕಾರಿ ಉಗ್ರಾಣದಕ್ಕೆ ಅಂತಂದರೆ ಇವರಿಗೆ MBA ಸಿಲೆಬಸ್ ಇರುತ್ತೆ. ಮೆಟೀರಿಯಲ್ ಮ್ಯಾನೇಜ್ಮೆಂಟು, ವೇರ್ ಹೌಸಿಂಗ್ ಮ್ಯಾನೇಜ್ಮೆಂಟು, ಓಕೆನಾ, ಜೊತೆಗೆ ಪರ್ಚೇಸ್ ಮ್ಯಾನೇಜ್ಮೆಂಟ್, ಈ ವಿಷಯವಾಗಿ ಒಂದು ಸ್ಪೆಸಿಫಿಕ್ ಇದಿರುತ್ತೆ. ಓಕೆ, ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಮತ್ತು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಿಕ್ಸ್. ಅಲ್ಲಿನ ಏನಿರುತ್ತೆ ಸೇಮ್ 100 ಮಾರ್ಕ್ಸ್ ಇರುತ್ತೆ, ಜೊತೆಗೆ 2 ಅವರ್ಸ್ ಇರುತ್ತೆ. 100 ಮಾರ್ಕ್ಸ್ ಮತ್ತು 2 ಅವರ್ಸ್. ನೆಕ್ಸ್ಟು ದ್ವಿತೀಯ ದರ್ಜೆ ಸಹಾಯಕರು SDAಗೆ ಏನಿರುತ್ತೆ, ಕಿರಿಯ ಸಹಾಯಕರು ಅಥವಾ SDAಗೆ ಏನಿರುತ್ತೆ ಅಂದರೆ ಸೇಮ್ ಅವರಿಗೂ ಒಂದೇ ಇರುತ್ತೆ. 100 ಮಾರ್ಕ್ಸ್ 2 ಅವರ್ಸ್. ಅವರಿಗೂ ಒಂದು ಪೇಪರ್ 2 ಇರುತ್ತೆ, ಕಮ್ಯುನಿಕೇಷನ್ ಪೇಪರ್, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್. ಕನ್ನಡ ಎಷ್ಟಿರುತ್ತೆ ಅಂತಂದರೆ 40, 35, 40 ಕ್ವಶನ್ಸ್ ಕನ್ನಡ ಇರುತ್ತೆ, 35 ಕಂಪ್ಯೂಟರ್ಸ್ ಇರುತ್ತೆ ಮತ್ತು 35 ಇಂಗ್ಲೀಷ್ ಇರುತ್ತೆ. ಸೊ ಏನಾಗುತ್ತೆ, ಈ ರೀತಿ ಪೇಪರ್ 2 ಇರುತ್ತೆ. ಅಲ್ಲಿನೂ 100 ಕ್ವಶನ್ಸ್ ಇರುತ್ತೆ, 2 ಅವರ್ಸ್ ಇರುತ್ತೆ. ನೆಕ್ಸ್ಟ್ ಆಯ್ಕೆ ವಿಧಾನ ನೋಡಿರಿ. ಸಾರಿಗೆ ಸಂಸ್ಥೆಯಲ್ಲಿ ಆಯ್ಕೆ ವಿಧಾನ ಏನದಪ್ಪ ಅಂತಂದರೆ, ನೀವು ಬರೆಯುವಂಥ GS ಎಕ್ಸಾಮಲ್ಲಿ ಅದನ್ನು ಎಕ್ಸಾಮು ಮತ್ತು PUC ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ, PUC ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ. ನೀವು GS ತೊಗೊಂಡಿರಲಿಲ್ಲ ಮಾರ್ಕ್ಸನ್ನು 75%ಗೆ ಇಳಿಸಿ, ಪ್ಲಸ್ ನೀವು PUCಯಲ್ಲಿ ತೊಗೊಂಡಿರುವ ಪರ್ಸೆಂಟೇಜನ್ನು 25% ಕ್ಯಾಲ್ಕುಲೇಟ್ ಮಾಡಿ ಅದನ್ನ 100% ಮಾಡಿ ನೀವು ಎಷ್ಟು ತೊಗೊಳ್ತೀರಿ ಅದ್ರ ಮೇಲೆ ನಿಮ್ಮದು ರ್ಯಾಂಕಿಂಗನ್ನು ನಿರ್ಗಣಿಸ್ತಾರೆ. ಸೊ ಎರಡನ್ನು ಇಲ್ಲಿದೆ ನೋಡಿ, 75% ಮತ್ತು 25% ಒಗ್ಗೂಡಿಸಿ ಅದನ್ನು ಶೇಕಡಾವಾರು ಅಂಕಗಳಾಗಿ ಪರಿವರ್ತನೆ ಮಾಡ್ತಾರೆ. ಯಾವುದರಲ್ಲಿ ಅಂದರೆ ಸಾರಿಗೆ ಸಂಸ್ಥೆ, ವಾಯು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ. ಸೊ ಇದು ನೆನ್ಪಿಟ್ಬೇಕಾದ ಅವಶ್ಯಕತೆ ಐತೆ, PUC ಮಾರ್ಕ್ಸ್ ಮತ್ತು ನೀವು ಬರೆಯುವ ಎಕ್ಸಾಮ್ಸಲ್ಲಿ ಏನಿದೆ ಅಂತ, ಸರಿನಾ? ಸೊ ಅದಕ್ಕೆ ನಾವು KA ಏನು ಮಾಡ್ತಾಯಿದ್ದೀವಿ, KA ಎಕ್ಸಾಮ್ ಸಲುವಾಗಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ವಿಶೇಷ ಟೆಸ್ಟ್ ಸೀರೀಸ್ಗಳನ್ನು ಮಾಡ್ತಾಯಿದ್ದೀವಿ, ಜೊತೆಗೆ ಕಮ್ಯುನಿಕೇಷನ್ ಪೇಪರ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಜೊತೆಗೆ GS ಟೆಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ನಮಗೆ ಟೈಮ್ ಇಲ್ಲ ಇವಾಗ. ಡಿಸೆಂಬರ್ ಅಥವಾ ಜನವರಿ 1st ಅಥವಾ 2nd ವೀಕಲ್ಲಿ ಎಕ್ಸಾಮ್ ನಡೀತೈತೆ ಅಂತ ಹೇಳ್ಯಾರೆ ಸರ್, ಪ್ರಶಾಂತ್ ಕುಮಾರ್ ಸರ್. ಸೊ ಅದಕ್ಕೆ ನಾವು ಈ ಯುದ್ಧ ರೀತಿಯಲ್ಲೇ ಸನ್ನದ್ಧಾಗುವ ಅವಶ್ಯಕತೆ ಐತೆ. ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕ್ರೆಡೆನ್ಸ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿ ಪಡಿಬೋದು. ಥ್ಯಾಂಕ್ ಯು.